ಹಾಯ್ ಎಲ್ರಿಗೂ ನಮಸ್ಕಾರ. ನಿಮ್ಮ ಮನೆಯಲ್ಲಿ ಏನಾದರೂ ವೇಸ್ಟ್ ಆಗಿರೋವಂಥ ಕಾರು, ಆಮೇಲೆ ಈ ಥರ ಬ್ಯಾಟ್ರಿ, ಆಮೇಲೆ ಚಿಕ್ಕದಾದ ಒಂದು DC ಮೋಟ್ರ್ ಇದ್ದರೆ ನೀವು ನಿಮ್ಮ ಮಕ್ಕಳಿಗೆ ಒಂದು ಚಿಕ್ಕದಾಗಿ ಒಂದು ಫ್ಲೈಯಿಂಗ್ ಕಾರ್ ಮಾಡಿಕೊಡ್ಬೋದು. ಅದು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಮಗೆ ಬೇಕಾಗಿರೋದು ಇಷ್ಟು ಐಟಮ್ಸ್ ಬೇಕಾಗಿದೆ, ನೋಡ್ಕೋಬೋದು ನೀವು. ನಿಮ್ಮ ಮನೆಯಲ್ಲಿ ಏನಾದರೂ ಪೇಸ್ಟ್ ಡಬ್ಬ ಇದ್ದರೆ ಅದನ್ನು ಯೂಸ್ ಆಗುತ್ತೆ ನೋಡಿ ಇದರಲ್ಲಿ. ಫಸ್ಟು DC ಮೋಟರ್ ತಗೊಳ್ರಿ. DC ಮೋಟರ್ ತಗೊಂಡು ಅದಕ್ಕೆ ಒಂದು ಸಿಂಗಲ್ ಸ್ಟ್ಯಾಂಡ್ ಇಲ್ಲ ಮಲ್ಟಿ ಸ್ಟ್ಯಾಂಡ್ ವೈರು ಚಿಕ್ಕದು ತೊಗೋಬೇಕಾಗುತ್ತೆ. ಇದ್ರದ್ದು ಕಿಟ್ ಏನಾದರೂ ನಿಮಗೆ ಏನಾದರೂ ಬೇಕು ಅಂತಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಹೋಗಿ ತೊಗೋಬೋದು. ನೀವು ಲೈಫ್ ಟೈಮ್ ಯೂಸ್ ಮಾಡ್ಬೋದು. ಒನ್ ಟೈಮ್ ಬೈ ಮಾಡಿದರೆ ನೀವು ಭಾಳಷ್ಟು ಪ್ರಾಜೆಕ್ಟ್ ಎಲ್ಲ ಮಾಡ್ಬೋದು. ನಿಮಗೆ ಬೇಕಾಗಿರೋದು ಲೋ ಕಾಸ್ಟಲ್ಲಿ ಮಾಡ್ಕೋಬೋದು. ಅದನ್ನು DC ಮೋಟ್ರಿಗೆ ಕನೆಕ್ಟ್ ಮಾಡ್ಕೊಳ್ಳಿ. ಎರಡು ಕಡೆ ಕನೆಕ್ಟ್ ಮಾಡಬೇಕಾಗತ್ತೆ. ಪ್ಲಸ್ ಆ್ಯಂಡ್ ಮೈನಸ್ ಏನಿರ್ತಾವಲ್ಲ ಅದಕ್ಕೆ ಎರಡಕ್ಕೆ ಕನೆಕ್ಟ್ ಮಾಡಬೇಕಾಗತ್ತೆ. ಹೀಗೆ ದುಡ್ಡು ಉಳಿಯೋದು ಯಾವ ಥರ ಅಂತಂದರೆ, ನೀವು ಪರ್ಟಿಕ್ಯುಲರಾಗಿ ಈಗ ನಿಮ್ಮ ಮಕ್ಕಳಿಗೆ ಡ್ರೋನ್ ಆಗಿರಲಿ, ಕೆಲವೊಂದು ಚಿಕ್ಕ ಪುಟ್ಟ ಟಾಯ್ಸ್ ಏನಿರ್ತಾವಲ್ಲ ಅದನ್ನು ಪ್ರತಿ ಟೈಮು ಕೊಡಿಸೋದು ತಪ್ಪುತ್ತೆ ಈ ಥರ ಒಂದು ಮಾಡೋದ್ರಿಂದ. ಆಮೇಲೆ ಅವರು ನಿಮ್ಮ ಮುಂದೆ ಏನಾದರೂ ಕೂತ್ರೆ ಅವರು ಸ್ಕಿಲ್ ಕಲಿತಾರೆ ಈ ಥರ ಯಾವ ಥರ ಮಾಡ್ಬೋದು ಅಂತ. ನೆಕ್ಸ್ಟು ನಾನು ಕೋಲ್ಗೇಟ್ ಡಬ್ಬ ಏನಿತ್ತಲ್ಲ ಅದನ್ನು ನಾನು ಕಟ್ ಮಾಡಿಕೊಂಡು ಅದಕ್ಕೆ ಈ ಒಂದು DC ಮೋಟ್ರನ್ನ ಒಳಗಡೆ ಹಾಕ್ತಿದ್ದೀನಿ. ಗ್ಲೂ ಗನ್ ಇದೆ, ಗ್ಲೂ ಗನ್ನಿಂದ ಪೇಸ್ಟ್ ಮಾಡ್ಕೊಳ್ಳಿ. ಪೇಸ್ಟ್ ಮಾಡ್ಕೊಂಡು ಈ ಥರ ಒಳಗಡೆ ನಾನು ಹೇಗೆ ಪ್ಲೇಸ್ ಮಾಡ್ತಿದ್ದೀನಲ್ಲ ಆ ಥರ ಪ್ಲೇಸ್ ಮಾಡ್ಕೊಳ್ಳಿ. ಹೋಲ್ ಹಾಕಿರ್ಬೇಕು ಆ ಒಂದು ಡಬ್ಬಗೆ ಕಟ್ ಮಾಡಿಕೊಂಡು. ಅದು ರೊಟೇಟಿಂಗ್ ಪಾಯಿಂಟ್ ಏನಿದೆಯಲ್ಲ ಹೊರಗಡೆ ಅಲ್ಲಿ ನೀವು ಹೋಲ್ ಮಾಡ್ಕೊಂಡು ಅದನ್ನು ಈ ಥರ ಪ್ಲೇಸ್ ಮಾಡ್ಬೇಕಾಗುತ್ತೆ. ಇಲ್ಲಿ ನೋಡ್ಬೋದು ನೀವು, ಹೊರಗಡೆ ಅದು ಬಂದಿದೆ, ಆ ಥರ ಪ್ಲೇಸ್ ಮಾಡ್ಕೋಬೇಕು. ಈಗ ಇದೇನು ವಯರ್ ಬಂದಿದೆಯಲ್ಲ ಇದನ್ನು ಸೈಡಿಗೆ ಒಂದು ಹೋಲ್ ಥರ ಮಾಡ್ಕೊಂಡಿದ್ದೀನಿ. ಅದು ಅಲ್ಲಿಂದ ಹೊರಗಡೆ ತಗೋಬೇಕಾಗುತ್ತೆ. ಯಾಕಂತಂದರೆ ಅದು ನೆಕ್ಸ್ಟು ಬ್ಯಾಟ್ರಿ ಕನೆಕ್ಟ್ ಮಾಡ್ಬೇಕಲ್ಲ, ಆ ಒಂದು ಕಾರಣಕ್ಕೆ ಸೈಡಿಗೆ ಒಂದು ಹೋಲ್ ಮಾಡ್ಕೊಂಡಿರಿ. ಆ ಒಂದು ಹೋಲಿಂದ ಹೊರಗಡೆ ತಗೊಳ್ಳಿ ಆ ಒಂದು ವಯರ್ನ. ನೆಕ್ಸ್ಟ್ ಈ ಒಂದು ಡಬ್ಬ ಏನಿದೆಯಲ್ಲ ಇದಕ್ಕೆ ನಾನು ರೌಂಡಲ್ಲಿ ಗ್ಲೂ ಹಚ್ಕೊತೀನಿ. ಯಾಕಂತಂದರೆ ಅದನ್ನು ಕಾರ್ ಮೇಲೆ ಪ್ಲೇಸ್ ಮಾಡಬೇಕು. ಆ ಒಂದು ಕಾರ್ ಟಾಪ್ ಇದೆಯಲ್ಲ ಅದ್ರ ಮೇಲೆ ಪ್ಲೇಸ್ ಮಾಡಬೇಕು. ಅದಕ್ಕೆ ಅಂತಲೇ ಈ ಗ್ಲೂ ಗನ್ ಯೂಸ್ ಮಾಡಿ. ನೀವು ಇದು ಏನಾದರೂ ಬೇಕಂತಂದರೆ ಇದ್ರದ್ದು ಒಂದು ಕಿಟ್ ಸಪ್ರೇಟಾಗಿ ತೊಗೊಂಡಿದ್ದೀನಿ ನಾನು. ಸಾಲ್ಡ್ರಿಂಗು ಅದೆಲ್ಲ ಬರುತ್ತೆ. ಆ ಒಂದು ಕಿಟ್ಟಿಂದು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೀವು ಹೋಗಿ ಬೈ ಮಾಡ್ಬೋದು. ಈ ಒಂದು 2 ಕಿಟ್ ತೊಗೊಂಡ್ಬಿಟ್ರೆ ಸಾಕು, ನೀವು ಭಾಳಷ್ಟು ಈ ಥರ ಟಾಯ್ಸ್ ಎಲ್ಲ ಮಾಡ್ಬೋದು. ನಿಮಗೆ ಯಾವ ಥರ ಇದು ಕಸ್ಟಮೈಸ್ ಬೇಕು ಆ ಥರ ಮಾಡ್ಕೋಬೋದು. ಯೂಟ್ಯೂಬಲ್ಲಿ ವೀಡಿಯೋಸ್ ನೋಡಿಕೊಂಡು ನಿಮ್ಮ ಮಕ್ಕಳಿಗೆ ಪದೇ ಪದೇ ದುಡ್ಡು ಖರ್ಚು ಮಾಡೋದು ಕಡಿಮೆ ಆಗುತ್ತೆ. ಸಾಟರ್ಡೆ ಸಂಡೇ ಟೈಮಲ್ಲಿ ಈ ಥರ ಏನಾದರೂ ಮಾಡಿದರೆ ಅವ್ರನ್ನೂ ಸ್ಕಿಲ್ಸ್ ಕಲಿತಾರೆ. ಈ ಗ್ಲೂ ಗನ್ ಹಾಕಿ ಬ್ಯಾಟ್ರಿ ಆಮೇಲೆ ಅದು ಸ್ವಿಚ್ ಏನಿದೆಯಲ್ಲ ಎಲ್ಲ ನಾನು ಪ್ಲೇಸ್ ಮಾಡಿದ್ದೀನಿ, ನೀವು ನೋಡ್ಬೋದು ಇಲ್ಲಿ. ನೆಕ್ಸ್ಟ್ ಇದಾದಮೇಲೆ ವಯರ್ ಕನೆಕ್ಟ್ ಮಾಡಬೇಕಾಗುತ್ತೆ. ಪ್ಲಸ್ ಮೈನಸ್ ಏನಿರುತ್ತಲ್ಲ, ನಿಮ್ಮ ಬ್ಲ್ಯಾಕ್ ವಯರ್ ಏನಿದೆಯಲ್ಲ ಅದು ಮೈನಸ್ಸು, ಅದನ್ನು ಸ್ವಿಚ್ಚಿಗೆ ಕನೆಕ್ಟ್ ಮಾಡ್ಕೊಳ್ಳಿ ಈ ಕಡೆ ಸ್ವಿಚ್ಚಿಗೆ. ಆಮೇಲೆ ನೆಕ್ಸ್ಟು ಬ್ಯಾಟ್ರಿಗೆ ಬರುವಂಥ ವಯರ್ ಏನಿರುತ್ತಲ್ಲ ಆ ಒಂದು ನೆಗೆಟಿವ್ನು ಇದಕ್ಕೆ ಈ ಒಂದು ಸ್ವಿಚ್ಚಿಗೆ ಕನೆಕ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ನೀವು ನೋಡ್ಬೋದು, ಈಗ ರೆಡ್ ಏನಿದೆಯಲ್ಲ ಅದು ಪಾಸಿಟಿವ್. ಈ ಥರ ನೀವು ಕರೆಕ್ಟಾಗಿ ಮಾಡಿದರೆ ನಿಮಗೆ ಅಲ್ಲಿ ರೊಟೇಟ್ ಆಗೋ ಟೈಮಲ್ಲಿ ಪ್ರಾಬ್ಲಮ್ ಆಗೋಲ್ಲ. ಇಲ್ಲಿ ನೀವು ಏನಾದರೂ ರಿವರ್ಸ್ ಮಾಡಿದ್ರೆ ಅಂತಂದರೆ ಅಲ್ಲಿ ರೊಟೇಟ್ ಆಗೋಲ್ಲ, ಆಮೇಲೆ ಪ್ರಾಬ್ಲಮ್ ಆಗುತ್ತೆ. ಆಮೇಲೆ ಬ್ಯಾಟ್ರಿನೂ ಸುಟ್ಟೋಗೋ ಚಾನ್ಸಸ್ ಇರುತ್ತೆ. ಈಗ ನೆಕ್ಸ್ಟು ಬ್ಯಾಟ್ರಿ ಕನೆಕ್ಟ್ ಮಾಡಬೇಕಾಗುತ್ತೆ. ಈಗ ನೆಕ್ಸ್ಟ್ ಕನೆಕ್ಟ್ ಮಾಡಿ ಸ್ವಿಚ್ ಆನ್ ಮಾಡಿ ನೋಡೋಣ ಮೋಟ್ರು ರನ್ ಆಗುತ್ತಾ ಇಲ್ಲ ಅಂತ. ಈಗ ಸ್ವಿಚ್ ಆನ್ ಮಾಡ್ತೀನಿ ನೋಡಿ, ಆನ್ ಆಗ್ತಿದೆ. ಈಗ ನೀವು ಕೇಳಿಸ್ಕೊಂಡ್ರಲ್ಲ ಮೋಟ್ರು ಸೌಂಡು ಆನ್ ಆಗ್ತಿದೆ. ಈ ಥರ ಪ್ಲೇಸ್ ಮಾಡಿಕೊಂಡು ನೆಕ್ಸ್ಟ್ ವಯರ್ ಏನಿದಾವಲ್ಲ, ಎಕ್ಸ್ಟ್ರಾ ವಯರ್ಸ್ ಏನಿರುತ್ತಲ್ಲ ಅದಕ್ಕೆ ನಾನು ಟೇಪ್ ಹಾಕ್ಕೊಂಡು ಆ ಒಂದು ಕಾರಿಗೆ ಅಟ್ಯಾಚ್ ಮಾಡಿಬಿಟ್ಟಿದ್ದೀನಿ. ಯಾಕಂತಂದರೆ ಅದು ಕ್ಲಿಯರ್ ಆಗಿರಲ್ಲ. ಓಕೆನಾ? ಈಗ ನೋಡಿ ಕರೆಕ್ಟಾಗಿ ಎಲ್ಲ ಕವರಪ್ ಆಗಿದೆ. ಈಗ ನೆಕ್ಸ್ಟು ಪ್ರೊಪೆಲ್ಲರ್ ಏನಿರುತ್ತಲ್ಲ, ಅಂದರೆ ಫ್ಯಾನ್ ಏನು ಅಂತೀವಲ್ಲ ಅದನ್ನು ನಾವು ಮೇಲೆ ಇದನ್ನು ಅದೇನು ಪಾಯಿಂಟ್ ಇರುತ್ತಲ್ಲ ರೊಟೇಟಿಂಗ್ ಪಾಯಿಂಟ್ ಅದಕ್ಕೆ ನೀವು ಕನೆಕ್ಟ್ ಮಾಡ್ಕೊಳ್ಳಿ. ಇದು ಕನೆಕ್ಟ್ ಮಾಡುವಾಗ ಸ್ವಲ್ಪ ಹುಷಾರಾಗಿ
ಕನೆಕ್ಟ್ ಮಾಡಿ. ಯಾಕಂತಂದರೆ ಫುಲ್ ಪ್ರೆಷರ್ ಹಾಕಿದರೆ ಅಲ್ಲಿ ಒಳಗಡೆ ಮೋಟ್ರ್ ಏನಿತ್ತಲ್ಲ DC ಮೋಟರು ಅದು ಕೆಳಗಡೆ ಬರೋಂಥ ಚಾನ್ಸಸ್ ಇರುತ್ತೆ. ಅಂದರೆ ಆ ಡಬ್ಬ ಒಳಗಡೆಯಿಂದ ಕೆಳಗಡೆ ಬೀಳೋ ಚಾನ್ಸ್ ಇರುತ್ತೆ. ಅದನ್ನು ಸ್ವಲ್ಪ ಕೇರ್ಫುಲ್ಲಾಗಿ ಇದು ಮಾಡ್ಕೊಳ್ಳಿ. ಇಲ್ಲಾಂತಂದರೆ ಸ್ಟಾರ್ಟಿಂಗಲ್ಲಿ ಆ ಡಬ್ಬ ಏನು ಫಿಕ್ಸ್ ಮಾಡ್ತಿರಲ್ಲ ಅವಾಗೇ ನೀವು ಕನೆಕ್ಟ್ ಮಾಡ್ಕೋಬೋದು ಈ ಒಂದು ಪ್ರೊಪೆಲ್ಲರ್ನ. ಆಯ್ತು ನೋಡಿ, ಎಲ್ಲ ಸೆಟ್ ಆಯಿತು. ಈಗ ಫ್ಲೈ ಮಾಡೋಣ ಬನ್ನಿ. ಇದು ರಿಮೋಟ್ ಕಾರು. ಈ ಥರ ನೀವೇನಾದರೂ ಸೆಟಪ್ ಮಾಡ್ಕೊಂಬಿಟ್ರೆ ನೀವು ನಿಮ್ಮ ಮಕ್ಕಳಿಗೆ ರಿಮೋಟ್ ಕೊಟ್ಬಿಟ್ರೆ ಅವ್ರು ಆಯಿತು, ಇದು ಒಂದು ಕಡೆ ಫ್ಯಾನ್ ರನ್ ಆಗ್ತಾ ಇರುತ್ತೆ, ಅವರು ನೆಕ್ಸ್ಟು ಕಾರ್ನ ರನ್ ಮಾಡ್ಕೋಬೋದು. ಯಾವ ಥರ ಬೇಕೋ ಆ ಥರ ರನ್ ಮಾಡ್ಕೋಬೋದು. ನೋಡಿ, ಈ ಥರ ಕಾರು ಪ್ಲಸ್ಸು ಏನದು ಫ್ಲೈಯಿಂಗ್ ಕಾರ್ ಅಂತ ಏನು ಹೇಳ್ತೀವಿ ಆ ಥರ ಒಂದು ಇದರಲ್ಲಿ ಇದು ಸೆಟಪ್ ಆಗಿಬಿಡುತ್ತೆ. ಭಾಳ ಲೋ ಕಾಸ್ಟಲ್ಲಿ ನಿಮಗೆ ಸೆಟಪ್ ಆಗಿಬಿಡುತ್ತೆ. ಮನೆಯಲ್ಲಿ ನೀವು ಸಪ್ರೇಟಾಗಿ ಮತ್ತೆ 1000 ರೂಪೀಸು 2000 ಎಲ್ಲ ಖರ್ಚು ಮಾಡ್ತಿರ್ತಾರೆ. ಸಪ್ರೇಟಾಗಿ ಡ್ರೋನು ಆ ಥರ ಇಲ್ಲ, ಚಿಕ್ಕದು ಅದೇನು ಹೆಲಿಕಾಪ್ಟರ್ಸ್ ಇರ್ತಾವಲ್ಲ ಆ ಥರ ತೊಗೊತಿರ್ತಾರೆ. ಅದ್ರ ಬದಲು ಈ ಥರ ಒಂದು ತೊಗೊಂಡ್ರೆ, ಈ ಥರ ಒಂದು ನೀವು ಸೆಟಪ್ ಮಾಡ್ಕೊಂಡ್ರೆ ಮನೆಯಲ್ಲಿ ಕಿಟ್ ತೊಗೊಂಡು ಭಾಳ ಲೋ ಕಾಸ್ಟ್ ಇರುತ್ತೆ. ಆಮೇಲೆ ನಿಮಗೆ ಬೇರೆ ಬೇರೆ ಥರ ಸ್ಕಿಲ್ಸ್ ಕಲಿತೀರ. ಮಕ್ಕಳಿಗೆ ಯೂಸ್ಫುಲ್ ಭಾಳಷ್ಟು ಆಗುತ್ತೆ. ಅವರು ಫೋನ್ ಹುಚ್ಚು ಏನಿರುತ್ತಲ್ಲ, ಕೆಲವೊಬ್ಬರು ಗೇಮ್ಸ್ ಅದು ಅಡಿಕ್ಟ್ ಆಗಿರ್ತಾರೆ. ಬಟ್ ಅಂಥವ್ರಿಗೆಲ್ಲ ಈ ಥರ ಹೇಳ್ಕೊಡೋದ್ರಿಂದ ಅವರು ಫೋನ್ ಬಿಟ್ಟು ಈ ಒಂದು ಸ್ಕಿಲ್ಸಲ್ಲಿ ಇನ್ವಾಲ್ವ್ ಆಗ್ತಾರೆ. ಇದೇ ಥರ ಇನ್ಫಾರ್ಮೇಟಿವ್ ವೀಡಿಯೋಸು ನಿಮ್ಮ ಮುಂದೆ ಬರ್ತಾ ಇರ್ತವೆ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ. ಆಮೇಲೆ ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ಚಾನಲಲ್ಲಿ ಟೆಕ್ ಮತ್ತು ಇನ್ಫಾರ್ಮೇಟಿವ್ ವೀಡಿಯೋಸು ಆಮೇಲೆ ಟ್ರಾವೆಲ್ ರಿಲೇಟೆಡ್ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ, ಭಾಳಷ್ಟು ಯೂಸ್ಫುಲ್ ಆಗುತ್ತೆ ಎಲ್ಲ ವೀಡಿಯೋಸ್. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.